ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹುತಾತ್ಮ ಸ್ಥಳ ನಂದಗಡದಲ್ಲಿ ಒಂದು ರೀತಿ ಮಾನ್ಯ ಕರ್ನಾಟಕದ ದೊರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಒಂದು ರೀತಿ ಅಮೃತ ಹಸ್ತದಿಂದ ನಿರೀಕ್ಷೆಗೂ ಸಾಕಷ್ಟು ಒಂದು ರೀತಿ ತುಂಬ ನಿರೀಕ್ಷೆ ಇತ್ತು. ತುಂಬ ದಿನಗಳು ಆಗಿತ್ತು. ಈ ಒಂದು ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಇವತ್ತು ಒಂದು ರೀತಿ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ವಿವಿಧ ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಹೆಮ್ಮೆಯ ಸಂಗತಿ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಹುತಾತ್ಮ ಸ್ಥಳ ಅಂದಿದ ತಕ್ಷಣ ಸಾಕಷ್ಟು ಅನುದಾನಗಳು ಕೊಟ್ಟು ಒಂದು ರೀತಿ ವಸ್ತು ಸಂಗ್ರಹಾಲಯ ಮತ್ತು ಮ್ಯೂಸಿಯಂಗಳಲ್ಲಿರ್ತಕ್ಕಂಥ ಹಲವಾರು ವಿವಿಧ ಕಾಮಗಾರಿಗಳನ್ನ ಹಲವಾರು ಕೋಟಿ ವೆಚ್ಚದಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಮತ್ತು ವಿವಿಧ ಸಚಿವರು ಈ ಸಂದರ್ಭದಲ್ಲಿ ಮತ್ತು ಶಾಸಕರು ಭಾಗಿಯಾಗ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಂದಗಡ್ಗೆ ಹೆಮ್ಮೆಯ ಸಂಗತಿ. ಇನ್ನೇನು ಕೆಲವೇ ಒಂದು ರೀತಿ ಗಂಟೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ವಿಶೇಷವಾಗಿ ಸಾಕಷ್ಟು ಕೆರೆಗೂ ಸಹ ಸಾಕಷ್ಟು ಮರೀಚಿಕೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಆ ಒಂದು ಲೋಕಾರ್ಪಣೆಯ ಒಂದು ರೀತಿ ನೆಪದಲ್ಲಾದರೂ ಸಹ ಒಂದು ರೀತಿ ಕೆರೆ ಸುದ್ದಿಯಾಗಿರ್ತಕ್ಕಂಥದ್ದು ನಂದಗಡ ಜನತೆಗೆ ತುಂಬ ಖುಷಿಯಾದ ಸಂಗತಿಯಾಗಿದೆ. ಕ್ರಾಂತಿನೆಲ ಕಿತ್ತೂರು ನಾಡಿನ ಪ್ರಮುಖ ಸ್ಥಳ ಖಾನಾಪುರ ತಾಲೂಕಿನ ನಂದಗಡವು ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಬಲಗೈ ಬಂಟ ವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ವೀರರ ಹುತಾತ್ಮ ಸ್ಥಳವಾಗಿದ್ದು, ನಿನ್ನೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಹಾಗೂ ಪೂಜ್ಯ ಕನಕಗುರು ಪೀಠದ ನಿರಂಜನಪುರಿ ಸ್ವಾಮೀಜಿ, ವಿವಿಧ ಇಲಾಖೆಗಳ ಸಚಿವರುಗಳು ಆದ ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಿಗೆ, ಬೈರತಿ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಶಾಸಕರು ವಿಠ್ಠಲ ಹಲ್ಗೇಕರ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಲ್ಲ ಶಾಸಕರು ಹಾಗೂ ಮಾಜಿ ಶಾಸಕರು ಆದ ಅಂಜಲಿ ನಿಂಬಾಳ್ಕರ್, ಅರವಿಂದ ಪಾಟೀಲ್ ಹಾಗೂ ಅಧಿಕಾರಿಗಳ ಅಮೃತ ಹಸ್ತದಿಂದ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಕಾರ್ಯಕ್ರಮ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದ ಎಚ್ಎಂ ರೇವಣ್ಣ ಅವರು ಮಾತನಾಡಿ, ಈ ಅಭಿವೃದ್ಧಿ ಕಾಮಗಾರಿ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ದೇಶ ಕಂಡಂತ ಅತಿ ಅಪ್ರಮಿತ ಶೂರ ಈತ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ. ಅಂದಿನ ದಿನಮಾನದಲ್ಲಿ ರಾಣಿ ಚೆನ್ನಮ್ಮನಿಗೆ ಸಹಾಯಕವಾಗಿ ನಿಂತು ಬ್ರಿಟಿಷರ ವಿರುದ್ಧವಾಗಿ ಹೋರಾಡಿದವರು. ಅಲ್ಲಿಯ ಯುವಕರೆಲ್ಲ ಕಟ್ಟಿ ಸೈನ್ಯ ಕಟ್ಟಿ ನಮ್ಮ ಗೆರಿಲ್ಲಾ ಯುದ್ಧ ಮಾಡಿ ಬ್ರಿಟಿಷರಿಗೆ ಚೆನ್ನೈಯಲ್ಲಿ ತಿಳಿಸಿದಂಥ ಮಹಾಶೂರ ಸಂಗೊಳ್ಳಿ ರಾಯಣ್ಣ. ಆತನ ಬಗ್ಗೆ ಮಾನ್ಯ ಸಿದ್ದರಾಮಯ್ಯನವರು ಚಿಂತನೆಯನ್ನು ಮಾಡಿ ಅವರು ಉಪಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದರ ಅಧ್ಯಕ್ಷತೆಯಲ್ಲಿ ಅವರೇ ಕೂಡ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಅದೇ ಸಮಯಕ್ಕೆ ನಮ್ಮ ಅಧಿಕಾರಿಗಳಾಗಿದ್ದಂಥ ಬೆಳಗಾವಿನಲ್ಲಿ ಅಧಿಕಾರಿಗಳಾಗಿದ್ದಂಥ ಮಲ್ಯ ರಾಮಯ್ಯನವರು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಖಾತಾ ಚಿಕ್ಕಣ್ಣ ಇವರು ಮತ್ತು ನಮ್ಮ ಅಂಜಲಿ ಇವರೆಲ್ಲ ಸೇರಿ ಈ ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಜ್ಜ ಇವರು ಇಟ್ಟಳಿಗೆ ಅಜ್ಜ ಅವರು ಪ್ರಯತ್ನ ಮಾಡಿ ನಮ್ಮ ಗಮನವನ್ನು ಸೆಳೆಯೋದಲ್ಲದೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಜಾಗವನ್ನು ಸ್ಮಾರಕ ಮಾಡಬೇಕು ಅಂತ ಬೇಡಿಕೆಯನ್ನಿಟ್ಟರು. ಅದು ತಡವಾದಾಗ ಹೈಕೋರ್ಟಿಗೆ ಮೊರೆ ಹೋಗಿ ಹೈಕೋರ್ಟಿಂದ ಡೈರೆಕ್ಷನ್ ತಂದಂಥ ಸಂದರ್ಭದಲ್ಲಿ ಅದನ್ನು ಮುಂದುವರ್ಸೋಕ್ಕೋಸ್ಕರ ಮಾನ್ಯ ರಾಮಯ್ಯನವರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಟ್ರಸ್ಟ್ ಇದ್ದಿದ್ದನ್ನು ಅಧಿಕಾರವಾಗಿ ಪರಿವರ್ತನೆ ಮಾಡಿ ಇವತ್ತು ಸಂಗೊಳ್ಳಿಯಲ್ಲಿ 100 ಎಕರೆ ಜಮೀನನ್ನು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ ಜಯರಾಮರಾವ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 10 ಎಕರೆ ಶೌರ್ಯ ಭೂಮಿ ಕೂಡ ಅಲ್ಲಿ ಭಾಳ ಚೆನ್ನಾಗಿ ಶಿಲ್ಪಕಲೆಯ ಮೂಲಕ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಸಂಗೊಳ್ಳಿಯಲ್ಲಾಗಿದೆ, ಜನ್ಮ ಸ್ಥಳದಲ್ಲಿ. ಮತ್ತು ಭಾರತದ ಅತ್ಯುತ್ತಮ ಸೈನಿಕ ಶಾಲೆ ಇವತ್ತು ಅಲ್ಲಿ 380 ವಿದ್ಯಾರ್ಥಿಗಳು ಪ್ರೈಮರಿ 9ನೇ ತಾರೀಕುವರೆಗೂ ಓದ್ತಾ ಇದ್ದಾರೆ. ಮುಂದೆ ಅದು ದೇಶದ ಪ್ರಪ್ರಥಮ ಸೈನಿಕ ಶಾಲೆ ಆಗುವಂಥ ಎಲ್ಲ ಲಕ್ಷಣ ಕಂಡಿದೆ. ಇದು ಸಿದ್ದರಾಮಯ್ಯನವರ ಕನಸು. ಎಷ್ಟೇ ಹಣ ಖರ್ಚಾಗಲಿ ಮಾಡಿ ಅಂತ ಹೇಳೋದ್ರ ಜೊತೆಗೆ 262 ಕೋಟಿ ರೂಪಾಯಿಗಳ ಅಂದಾಜನ್ನು ಮಾಡಿ 2 ಜಾಗ, ಒಂದು ಸಂಗೊಳ್ಳಿ ಅದು ಜನ್ಮಸ್ಥಳ ರಾಯಣ್ಣದು, ಇದು ಆತನಿಗೆ ನೇಣಿಗೇರಿಸಿದಂಥ ವೀರಭೂಮಿ. ಇವೆರಡನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಒಂದು ರೀತಿ ಅವರ ನಡೆದಂಥ ದಾರಿಯೆಲ್ಲ ವಸ್ತು ಸಂಗ್ರಹದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಹೊಸ ಟೆಕ್ನಾಲಜಿ ಪ್ರಕಾರ ಹಾಲೋಗ್ರಾಮ್ ಮತ್ತು ರೋಬೋಟ್ ಮುಂತಾದ ನವೀನ ಟೆಕ್ನಾಲಜಿಯನ್ನು ಬಳಸ್ಕೊಂಡು
ಇವತ್ತು ರಾಷ್ಟ್ರದಲ್ಲೇ ಅತ್ಯುತ್ತಮ ಪ್ರವಾಸಿ ಕೇಂದ್ರಗಳಾಗಿ ಮಾಡುವಂಥ ಪ್ರಯತ್ನ ನಡೆದಿದೆ. ಇದು ಯಶಸ್ವಿಯಾಗುತ್ತೆ. ಇವತ್ತು ಇದರ ಲೋಕಾರ್ಪಣೆ ಆಯಿತು. ಮಾನ್ಯ ಸಿದ್ದರಾಮಯ್ಯನವರೇ ಅಡಿಗಲ್ಲು ಹಾಕಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಅದಲ್ಲದೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಬರೀ ಸಂಗೊಳ್ಳಿ ರಾಯಣ್ಣನಿಗೆ ಸೀಮಿತ ಅಲ್ಲ, ರಾಣಿ ಚೆನ್ನಮ್ಮನ ಬಗ್ಗೆನೂ ಭಾಳ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಮಾಗಡಿ ಕೆಂಪೇಗೌಡರ ಬಗ್ಗೆ ಅಲ್ಲೂ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಮತ್ತು ಬಸವಣ್ಣನವರನ್ನು ನಮ್ಮ ಸಾಂಸ್ಕೃತಿಕ ನಾಯಕತ್ವಗಳು ಮಾಡಿರೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು, ಮತ್ತು ಶೋಷಿತ ಸಮಾಜಗಳ ಎಲ್ಲ ನಾಯಕರುಗಳ ಅವರ ಆದರ್ಶವನ್ನು ಜಯಂತಿಗಳ ಮೂಲಕ ಇವತ್ತು ಮಾಡಿರ್ತಕ್ಕಂಥದ್ದು. ಇಡೀ ಭಾರತದಲ್ಲೇ ಈ ರೀತಿಯ ಸಾಮಾಜಿಕ ಪರಿವರ್ತನೆ ಇರ್ತಕ್ಕಂಥ ಮತ್ತೋರ್ವ ನಾಯಕ ಇಲ್ಲ, ಅದು ನಮ್ಮ ಸಿದ್ದರಾಮಯ್ಯ. ಸರಿ, ನಂದಗಡೆನ ಅಭಿವೃದ್ಧಿ ಪಡಿಸಿದ್ರೆ ಸಾಕಷ್ಟು ಸಂತೋಷದ ವಿಷಯ. ಆದರೆ ಕಿತ್ತೂರು ಸಂಸ್ಥಾನ ಅರಸರ ವ್ಯಾಪ್ತಿಗೆ ಬರುತ್ತೆ. ದುರ್ಗಾಡಿ ಕೋಟೆ ಮತ್ತು ಸಂಗೊಳ್ಳಿ ರಾಯಣ್ಣ ಗೆರಿಲ್ಲಾ ತರಬೇತಿ ಮಾಡ್ತಾ ಇದ್ರು ಸರ್. ಅಲ್ಲಿ ವಿಶೇಷವಾಗಿ ಅದು ತುಂಬ ಪಾಳು ಬಿದ್ದಿದೆ. ಅದು ತಾವು ಸಹ ಭೇಟಿ ಕೊಟ್ಟಿದ್ರಂತೆ. ಈಗ ಒಂದೊಂದು ಹಂತ ಮಾಡ್ತೀವಿ. ಈಗ ಇಷ್ಟು ಮಾಡಿದ್ದೇವೆ, ಇನ್ನೇನೇನು ಬರುತ್ತೋ ಅದನ್ನು ನೋಡಿಕೊಂಡು ಎಕ್ಸ್ಟೆಂಡ್ ಮಾಡೋದು ಮುಂದಿನ ದಿನಮಾನಗಳಲ್ಲಿ ಮಾಡೋಣ. ಸರ್, ಈಗ ವಿಶೇಷವಾಗಿ ಕೊನೆಯ ಪ್ರಶ್ನೆ ಸರ್, ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲೊಂದು ಕಡೆ ಸಾಕಷ್ಟು ದೀರ್ಘಾವಧಿ ಪೂರೈಸಿದ್ದಾರೆ CM ಆಗಿ. ವಿಶೇಷವಾಗಿ ಎಲ್ಲ ಒಂದು ಕಡೆ ಯಾಕೆ ಸರ್ ಇಷ್ಟೆಲ್ಲ ಇದು ಮಾಡಿದ್ರು ಎಲ್ಲ ಒಂದು ಕಡೆ ಅಡ್ಡಗಾಲಾಗ್ತವ್ರೆ? ವಿಶೇಷವಾಗಿ ಅವರು CM ರಾಜಕೀಯ ಪ್ರಶ್ನೆಗೆ ಪ್ರಸ್ತುತ ಅಲ್ಲ. ಇದು ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಬರೀ ರಸ್ತೆ ಚರಂಡಿಯಿಂದ ಅಲ್ಲ, ಇದು ಕ್ರೀಡೆ, ಸಾಂಸ್ಕೃತಿಕ, ಕಲೆ ಇವೆಲ್ಲ ಮಾಡಿದಾಗ ಒಂದು ರಾಜ್ಯ ಸಮೃದ್ಧಿ ಆಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ. ಸಂತೋಷ. ಧನ್ಯವಾದಗಳು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಸನ್ಮಾನ ಸ್ವೀಕರಿಸಿ ಭಾಷಣ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆದರ್ಶ ಏನಪ್ಪ ಅಂತಂದರೆ ನಾವು ಈ ನಾಡಿನ ಮಣ್ಣಿನ ಮಕ್ಕಳು, ನಾವು ಈ ನಾಡಿನ ಪ್ರೇಮವನ್ನು, ಈ ದೇಶದ ಪ್ರೇಮವನ್ನು, ದೇಶ ಪ್ರೇಮವನ್ನು ಬೆಳೆಸಿರ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮತ್ತು ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸುವಾಗ ಆಗ್ತದೆ ಮಾತುಕತೆ ಬರುತ್ತೇವೆ. ಸಂಗೊಳ್ಳಿ ರಾಯಣ್ಣವರು ಕೊನೆಗೆ ಬ್ರಿಟಿಷ್ ಅವರ ಸೇವೆ ಆದ ಮೇಲೆ ಜೊತೆಯಲ್ಲಿ 6 ಜನ ಸಂಗೊಳ್ಳಿ ರಾಯಣ್ಣರು ಸೇರಿ 7 ಜನ ನೇಣಿಗೆ ಹಾಕ್ತಾರೆ. ಅದೇ ನಂತರ ಆಂಧ್ರಪ್ರದೇಶದಲ್ಲಿ ಅವರನ್ನ ನೇಣು ಹಾಕಬೇಕ ಕೆಲಸ ಮಾಡ್ತೇವೆ. ಅದರ ಅಭಿವೃದ್ಧಿಯನ್ನು ಕೂಡ ಈಗ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಆಗಿದೆ. ಈ ಯಾರ್ಯಾರು ಸಂಗೊಳ್ಳಿ ರಾಯಣ್ಣ ಜೊತೆ ನೇಣುಗಮನಕ್ಕೆ ಹೋದರು ಅವರೆಲ್ಲರ ಸಮಾಧಿಗಳನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾಕೆಂತಂದ್ರೆ ಅವರು ಕೂಡ ದೇಶಕ್ಕಾಗಿ ಹೋರಾಟ ಮಾಡೋರು, ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋರು, ಅವರ ಸಮಾಧಿಗಳನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮತ್ತೆ ಅವರು ಬಳ್ಳಾರಿ ಬರಬಾರ್ದು ಅಂತ ಯಾಕೆ ಹೇಳಿದ್ರು? ಕಂಡೀಷನ್ ಹಾಕಿದ್ರಲ್ಲ, ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಇದೆಯಾ? ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಹೇಳೋದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ, ಮಾತಾಡಿ. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು. ವೆದರ್ ದೇ ಹ್ಯಾವ್ locus standi or not, whether they are entitled to file a case or not ಅನ್ನೋದು ಆಗ್ಬೇಕು.
ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಕರ್ನಾಟಕದಲ್ಲಿ 3 ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು ಸರ್. ಈಗ ಅದರಲ್ಲಿ ಒಂದು 10% ಮಿಸ್ ಆದ್ರೂ 30 ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ನೆಕ್ಸ್ಟ್. ಅದಕ್ಕೆ ನೀವು ಕಾಂಗ್ರೆಸ್ ಪರವಾಗಿ ಅದಕ್ಕೆ ಕಾಂಗ್ರೆಸ್ನಿಂದ ನಾವೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಎಲ್ಲ BLAಗಳಿಗೆ ಎಲ್ಲ ಹೇಳಿದ್ದೀವಿ. ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು. ಈಗ SIR ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ನಮ್ಮ ಎಲ್ಲ ಮತದಾರರಿಗೆ, ನಮ್ಮ ಎಲ್ಲ BLAಗಳಿಗೆ. ರಾಜ್ಯ ಚುನಾವಣಾ ಆಯೋಗ ಬೆಳಗಾವಿ BBMP ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು. ನಮ್ದು ಡಿಮ್ಯಾಂಡ್ ಇರೋದು ಅದೇ ಅಲ್ವಾ? ನಿಮ್ ಡಿಮ್ಯಾಂಡ್ ಬ್ಯಾಲೆಟ್ ಪೇಪರ್ ನಲ್ಲೇ ಮಾಡಬೇಕು. ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ. ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ. ಬಟ್ ನಿಜವಾದಂತ ವೋಟರ್ ಮತದಾರರು ಇದಾರಲ್ಲ, ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು. ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವೆಲ್ಲ ತಯಾರಿ ಮಾಡ್ತೀವಿ. ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಆವಾಗ ಇಲ್ಲ ಅಂತ ಹೇಳಿಲ್ಲ. ಯಾವಾಗ ಕರೀತಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ವಿಶೇಷವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರೂವಾರಿ ಮಾಡಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದ್ ರೀತಿ ಹುತಾತ್ಮ ಸ್ಥಳಕ್ಕೆ ಒಂದ್ ರೀತಿ ನಂದಗಡದಲ್ಲಿ ಅತ್ಯಂತ ಹಾಟ್ ಪ್ಲೇಸ್. ವಿಶೇಷವಾಗಿ ಪ್ರತಿಯೊಬ್ಬರು ಪ್ರವಾಸಿಗರು ನೋಡ್ಲೇಬೇಕಾದಂತ ಒಂದ್ ರೀತಿ ಸ್ಥಳ ಇದೆ ನೋಡಿ. ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಮತ್ತೆ ವಿವಿಧ ವೀರರನ್ನ ಬ್ರಿಟಿಷರು ಒಂದ್ ರೀತಿ ಈ ಒಂದು ಸ್ಥಳದಲ್ಲೇ ಒಂದ್ ರೀತಿ ಅವ್ರನ್ನ ಗಲ್ಲಿಗೇರಿಸಲಾಯಿತು ಅಂತ ಹೇಳ್ಬಿಟ್ಟು ಸಾಕಷ್ಟು ಇಲ್ಲಿರ್ತಕ್ಕಂಥ ಕುರುಗಳು ಹೇಳ್ತವೆ. ವಿಶೇಷವಾಗಿ ಅವತ್ತು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಅಂದಿನ ನಂತರ ಎಲ್ಲೋ ಒಂದ್ ಕಡೆ ಪ್ರಥಮ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡಿತು ಅಂತಕ್ಕಂಥದ್ದು ಸಹ ವಾಡಿಕೆ ಇದೆ. ಈಗ ನೋಡೋದಾದ್ರೆ ಸಾಕಷ್ಟು ಒಂದ್ ರೀತಿ ಇದ್ರ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದವೆ, ಮತ್ತೆ ಕಥೆಗಳು ಬಂದಿದ್ದಾವೆ, ಮತ್ತೆ ವಿವಿಧ ರೀತಿಯ ಸಾಹಿತ್ಯಗಳು ಸಹ ಇದಾವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇವತ್ತು ಮೊದ್ಲಿಂದನೂ ಸಹ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಂತಹದ್ರಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಒಂದ್ ರೀತಿ ಮ್ಯೂಸಿಯಂ ರೀತಿ ಮಾಡಿ ಈ ಸ್ಥಳ ಮತ್ತೆ ಈ ಕಡೆ ಭಾಗದಲ್ಲ ಸುಮಾರು 14 ಎಕರೆಗಳಷ್ಟು ಸ್ಥಳವನ್ನ ಒಂದ್ ರೀತಿ ವಸ್ತು ಸಂಗ್ರಹಾಲಯನಾಗಿ ಮಾಡಿ ಒಂದ್ ರೀತಿ ಪ್ರವಾಸಿ ಪ್ರಿಯರಿಗೆ ಮತ್ತೆ ಐತಿಹಾಸಿಕವಾಗಿ ಮ್ಯೂಸಿಯಂನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಹೆಮ್ಮೆಯ ಸಂಗತಿ. ಈಗ ನೋಡೋದಾದ್ರೆ ಸಾಕಷ್ಟು ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಮತ್ತೆ ವೀರರು ಇರ್ಬೋದು, ಇದೇ ಸ್ಥಳದಲ್ಲಿ ಗಲ್ಲಿಗೇರಿಸಿದ್ರು ಅಂತಕ್ಕಂಥದ್ದು ಒಂದ್ ರೀತಿ ಪ್ರತೀತಿ ಇದೆ. ಹಿರಿಯ ನಿವೃತ್ತ ಅಧಿಕಾರಿಗಳು ರಾಮಯ್ಯ, ರಾಮಪ್ಪ ಹಾಗೂ ಕಮಿಷನರ್ ಶಾಲಿನಿ ಸೇರಿ ಅಪಾರವಾದ ಜನಸ್ತೋಮ ಈ ಕಾರ್ಯಕ್ರಮದಲ್ಲಿ ನಡೆದಿತ್ತು. ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ನಂದಗಡದ ದುರ್ಗಾಡಿ ಕೋಟೆ ಅಭಿವೃದ್ಧಿಪಡಿಸುವುದು ಹಾಗೂ ಹಲಸಿಯಲ್ಲಿ ಕದಂಬ ಉತ್ಸವವನ್ನು ಪ್ರತಿ ವರ್ಷ ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದ HM ರೇವಣ್ಣ ಅವರ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.